श्री गुरुभ्यो नमः। हरिः ओम। अस्पृष्टदोषगन्धाय कल्याणगुणसिन्धवे नमो नमो भक्तमुक्ति दायिने शेषशायिने शमयन् भवसन्तापं रमयन् साधुचातकान् कृष्णमेघकृपादृष्टि वृष्ट्या पुष्णातु मामपि बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमत्स्मरणात् भवेत् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा प्रणमत्कामधेनुञ्च भजत्सुरतरूपमम् श्रीभावबोधकृत्पाद चिन्तामणिमुपास्महे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलौ आदिराज श्रीपादो अभीष्टदस्सताम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आसेतो रातुषाराद्रेः यो दिशो जितवान् मुहुः सत्यध्यानगुरुपातु यतीन्द्रैरपि पूजितः वेङ्कटेशाद्रिमारभ्य सेतुं तोताद्रिपूर्वकान् गत्वा दिग्विजयी पातु सत्याभिज्ञगुरुत्तमः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति। सृष्टिस्थित्यप्ययेहानि
ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 30ನೇ ಅಧ್ಯಾಯದ 24ನೇ ಶ್ಲೋಕದಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪ್ರಚೇತಸರು ಭಗವಂತನನ್ನು ಕುರಿತು 10,000 ವರ್ಷಗಳವರೆಗೂ ಕೂಡ ತಪಸ್ಸನ್ನು ಮಾಡಿ ಸಾಕ್ಷಾತ್ಕರಿಸಿಕೊಂಡರು. ಅಂತಹ ಪರಮಾತ್ಮನನ್ನು ಅನೇಕ ಸ್ತೋತ್ರಗಳಿಂದ ಸ್ತುತಿಸ್ತಾ ಇದ್ದಾರೆ. ನಿನ್ನೆ ಒಂದು ಸ್ತೋತ್ರವನ್ನು ಕೇಳಿದ್ವಿ. ಶುದ್ಧಾಯ ಶಾಂತಾಯ ನಮಸ್ವನಿಷ್ಠ ಮನಸ್ಯ ಪಾರ್ಥೇ ವಿಲಸದ್ವಯಾಯ ನಮೋ ಜಗತ್ಸ್ಥಾನಲಯೋದಯೇಷು ಗ್ರಹೀತ ಮಾಯಾ ಗುಣವಿಗ್ರಹಾಯ. ಅದರಂತೆ ಇನ್ನೊಂದು ಸ್ತೋತ್ರ ನಮೋ ವಿಶುದ್ಧ ಸತ್ವಾಯ ಹರಯೇ ಹರಿಮೇಧಸೆ ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ವತಾ. ನಿರ್ದೋಷನಾದ ಸರ್ವಗುಣ ಸ್ವರೂಪನಿಗೆ, ಪಾಪವನ್ನು ಪರಿಹಾರ ಮಾಡುವ ಜ್ಞಾನರೂಪನೂ ಆದ ಪರಮಾತ್ಮನಿಗೆ, ಎಲ್ಲ ಯಾದವರಿಗೂ ಕೂಡ ಸ್ವಾಮಿಯಾದ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಅಂತ ವಿಶೇಷವಾಗಿ ಅವರು ಕೃಷ್ಣ ರೂಪವನ್ನು ಧ್ಯಾನ ಮಾಡ್ತಾ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 2 ಶಬ್ದ ಇದೆ ಮೂಲ ಭಾಗವತದಲ್ಲಿ. ಒಂದು ವಿಶುದ್ಧ ಸತ್ವಾಯ ಅಂತ ಒಂದು, ಹರಿಮೇಧಸೆ ಅಂತ ಒಂದು. ಸಾಮಾನ್ಯವಾಗಿ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಒಂದು ಶಬ್ದಕ್ಕೆ ನಾವು ಅರ್ಥವನ್ನು ಸಮಾಸದ ಮೇಲೆ ನಿರ್ಧಾರ ಮಾಡ್ತೇವೆ. ಅದಕ್ಕೆ ನಮಗೆ ಮೊದಲು ಸಮಾಸಗಳನ್ನು ಕಲಿಸ್ತಾರೆ. ಕರ್ಮಧಾರಯ ಸಮಾಸ, ಬಹುರ್ವಿ ಸಮಾಸ ಅಂತ ಸಮಾಸಗಳೆಲ್ಲವೂ ಕೂಡ ಉಂಟು. ಹರಿಮೇಧಸೆ ಅಂತ ಇದೆ. ಈ ಒಂದು ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಕರ್ಮಧಾರಯ ಸಮಾಸವನ್ನು ಮಾಡಿ ಅರ್ಥವನ್ನು ಹೇಳಬೇಕೋ ಅಥವಾ ಬಹುವ್ರೀ ಸಮಾಸವನ್ನು ಮಾಡಿ ಅರ್ಥವನ್ನು ಹೇಳಬೇಕೋ ಅಂತ ಪ್ರಶ್ನೆ ಬಂದಾಗ ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಬಹುರ್ವಿ ಸಮಾಸವನ್ನು ಮಾಡಿ ಅರ್ಥವನ್ನು ಹೇಳಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಮಾತ್ರ ಕರ್ಮಧಾರೆಯ ಸಮಾಸವನ್ನೇ ಮಾಡಬೇಕು ಅಂತ ನಮಗೆ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹರಿಮೇಧಸೆ ಅಂದರೆ ಸಂಸಾರವನ್ನು ಪರಿಹಾರ ಮಾಡುವ ಜ್ಞಾನಕ್ಕೆ ವಿಷಯನಾದವನು. ಹರಿ ಹರಿ ಅಂದರೆ ಹರಣ. ಏನನ್ನು ಹರಣ ಮಾಡೋದು? ಸಂಸಾರವನ್ನು ಹರಣ ಮಾಡೋದು. ಸಂಸಾರವನ್ನು ಹರಣ ಮಾಡುವ ಮೇಧ ಅಂದರೆ ಜ್ಞಾನ.
ಆ ಜ್ಞಾನಕ್ಕೆ ವಿಷಯನಾದವನು ಎನ್ನುವುದಾಗಿ ಅರ್ಥವನ್ನು ಮಾಡ್ತಾರೆ. ಆದರೆ ಪ್ರವೃತ್ತ ಸಂಹಿತ ಅಂತ ಒಂದು ಗ್ರಂಥ, ಆ ಪ್ರವೃತ್ತ ಸಂಹಿತ ಎನ್ನುವ ಗ್ರಂಥಕ್ಕೆ ಅನುಗುಣವಾಗಿ ಆಚಾರ್ಯರು ಹರಿ ಅನ್ನೋದು ಬೇರೆ, ಮೇಧಸೆ ಅನ್ನೋದು ಬೇರೆ, ಎರಡನ್ನೂ ಸೇರಿಸಬಾರದು. ಹರಿ ಪ್ಲಸ್ ಮೇಧಸೆ ಅಂದರೆ ಇದು ಕರ್ಮಧಾರಯ. ಹರಣ ಮಾಡುವ ಜ್ಞಾನಕ್ಕೆ ವಿಷಯ ಅಂತಂದರೆ ಅದು ಬಹುರ್ವಿ. ಹಾಗಾದರೆ ಹರಿ ಪ್ಲಸ್ ಮೇಧಸೆ ಅಂದರೆ ಅರ್ಥ ಏನು ಅಂದರೆ ಹರಿ ಹರತಿ ಇತಿ ಹರಿಹಿ, ನಮ್ಮ ಸಂಸಾರವನ್ನು ನಾಶ ಮಾಡ್ತಾನೆ, ಆದ್ದರಿಂದ ಹರಿ. ಮೇಧ ಅಂದರೆ ಜ್ಞಾನ, ಮೇಧಸೆ ಅಂದರೆ ಜ್ಞಾನರೂಪನಾಗಿದ್ದಾನೆ. ಹೀಗೆ ಸಂಸಾರವನ್ನು ನಿವೃತ್ತಿಯೂ ಮಾಡ್ತಾನೆ, ಜ್ಞಾನರೂಪನೂ ಕೂಡ ಆಗಿದ್ದಾನೆ. ಈ ಕಾರಣಕ್ಕಾಗಿ ಪರಮಾತ್ಮನಿಗೆ ಹರಿಮೇಧ ಹರಿಮೇಧ ಎನ್ನುವುದಾಗಿ ಕರೆಯಬೇಕು ಅಂತ ಇಲ್ಲಿ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ತಿಳಿಸ್ತಾ ಇದ್ದಾರೆ. ಹರಣಾತ್ ಜ್ಞಾನರೂಪತ್ವಾತ್, ಹರಣಾತ್ ಜ್ಞಾನರೂಪತ್ವಾತ್ ಹರಿಮೇಧ ಹರಿಸ್ಮೃತಃ, ಹರಿಮೇಧ ಹರಿಸ್ಮೃತಃ ಇತಿ ಚ. ಇನ್ನು ವಿಶುದ್ಧ ಸತ್ವಾಯ ಅನ್ನುವಂತಹ ಶಬ್ದಕ್ಕೆ ಏನರ್ಥ ಅನ್ನುವಂತಹ ಪ್ರಶ್ನೆ ಬಂದರೆ, ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರು ಮತ್ತೆ ಬಹುರ್ವಿ ಸಮಾಸವನ್ನೇ ಮಾಡಿದ್ದಾರೆ, ಕರ್ಮಧಾರಯ ಸಮಾಸವನ್ನು ಮಾಡಿಲ್ಲ. ಕರ್ಮಧಾರಯ ಸಮಾಸವನ್ನು ಮಾಡಿದರೆ ಪರಮಾತ್ಮನು ವಿಶುದ್ಧನೂ ಆಗಿದ್ದಾನೆ, ಸತ್ವನೂ ಆಗಿದ್ದಾನೆ ಅಂತ ಅರ್ಥ. ವಿಶುದ್ಧ ಪ್ಲಸ್ ಸತ್ವ ಎರಡೂ ಕೂಡ ಆಗಿದ್ದಾನೆ, ಆದ್ದರಿಂದ ಪರಮಾತ್ಮ ವಿಶುದ್ಧ ಸತ್ವ ಅಂತ. ಇದು ಕರ್ಮಧಾರಯ ಸಮಾಸ ಮಾಡಿದರೆ ಬರುವಂತಹ ಅರ್ಥ. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಬಹುರ್ವಿ ಸಮಾಸವನ್ನು ಇಟ್ಟುಕೊಂಡು ಪರಮಾತ್ಮನಿಗೆ ಶರೀರ ಇದೆ, ನಮಗೆಲ್ಲ ರಜೋಗುಣ ತಮೋಗುಣ ಎಲ್ಲ ಸೇರಿದ ಶರೀರ ನಮಗಿದೆ, ಆದರೆ ಪರಮಾತ್ಮನಿಗೆ ಶುದ್ಧ ಸತ್ವಾತ್ಮಕವಾದ ಶರೀರ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಶುದ್ಧವಾದ ಪ್ರಕೃತಿಯ ಸತ್ವಗುಣವೇ ಶರೀರವಾಗಿ ಉಳ್ಳವನು ಅಂತ ಹೇಳ್ತಾರೆ. ಆದರೆ ಪರಮಾತ್ಮನಿಗೆ ಗುಣಗಳೇ ಸಂಬಂಧವೇ ಇಲ್ಲ, ಅವನು ತ್ರಿಗುಣಾತೀತ ಅಂದಮೇಲೆ ಗುಣಗಳ ಸಂಬಂಧವೇ ಇಲ್ಲದ ತ್ರಿಗುಣಾತೀತನಾದ ಪರಮಾತ್ಮನಿಗೆ ನೀವು ಶುದ್ಧವಾದ ಸತ್ವಗುಣದ ಶರೀರ ಉಳ್ಳವನು ಅಂತ ಹೇಗೆ ತಾನೇ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ನಾವು ಏನು ಅರ್ಥ ಮಾಡಬೇಕು ಅಂದರೆ ಸತ್ವನೂ ಹೌದು ಮತ್ತು ಶುದ್ಧನೂ ಹೌದು. ಅಲ್ಲ, ಶುದ್ಧ ಅನ್ನೋದು ಸರಿ ಹೋಗುತ್ತೆ, ಸತ್ವ ಅಂದರೆ ಏನರ್ಥ ಅಂದರೆ ಆಚಾರ್ಯರು ಸತ್ವ ಅನ್ನೋದಕ್ಕೆ ಇಲ್ಲಿ ಸರ್ವಗುಣಾತ್ಮಕ ಅಂತ ತುಂಬ ಸುಂದರವಾದ ಅರ್ಥವನ್ನು ಹೇಳ್ತಾರೆ. ಭಗವಂತನಲ್ಲಿ ಗುಣಗಳಿವೆ, ಇಷ್ಟು ಮಾತ್ರ ಅಲ್ಲ, ಅವನು ಗುಣಾತ್ಮಕನೂ ಹೌದು. ಅಂದರೆ ಅವನು ಆನಂದ ಉಳ್ಳವನು ಅಷ್ಟು ಮಾತ್ರ ಅಲ್ಲ, ಆನಂದ ರೂಪ. ಜ್ಞಾನ ಉಳ್ಳವನು ಇಷ್ಟು ಮಾತ್ರ ಅಲ್ಲ, ಜ್ಞಾನ ರೂಪ. ಈ ಕಾರಣಕ್ಕಾಗಿ ಪರಮಾತ್ಮ ಅವನು ಸತ್ವ. ನೋಡಿ, ಹರಿಹಿ ಸರ್ವಗುಣಾತ್ಮತ್ವಾತ್, ಹರಿಹಿ ಸರ್ವಗುಣಾತ್ಮತ್ವಾತ್ ಸತ್ವ ಇತ್ಯಭಿಧೀಯತೆ, ಸತ್ವ ಇತ್ಯಭಿಧೀಯತೆ ಇತಿ ಷಾಡ್ಗುಣ್ಯೇ. ಪರಮಾತ್ಮನು ಸರ್ವಗುಣರೂಪನಾದದ್ದರಿಂದ ಸತ್ವ ಅನ್ನುವುದಾಗಿ ಷಾಡ್ಗುಣ್ಯ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದ್ದಾರೆ. ಹೀಗೆ ಪರಮಾತ್ಮನನ್ನು ವಿಶೇಷವಾಗಿ ಆ ಪ್ರಚೇತಸರು ಸ್ತೋತ್ರವನ್ನು ಮಾಡಿದ್ದಾರೆ.
ಆಗ ಪರಮಾತ್ಮ ನಿಮಗೆ ಒಳ್ಳೆಯ ಸಂತಾನ ಆಗತ್ತೆ, ಸುಪುತ್ರ ಜನಿಸ್ತಾನೆ. ಅವನ ಸಂತಾನ 3 ಲೋಕದಲ್ಲಿಯೂ ಕೂಡ ಹರಡುತ್ತದೆ. ಅದಕ್ಕೆ ನೀವೇನು ಮಾಡಿ ಅಂದರೆ, ಕಂಡು ಮುನಿಗಳು ಅಂತಿದ್ದಾರೆ, ಅವರ ದಸೆಯಿಂದ ಪ್ರಮ್ಲೋಚನೆ ಅಂತ ಒಬ್ಬ ಅಪ್ಸರೆಯ ಸ್ತ್ರೀ, ಪ್ರಮ್ಲೋಚನ ಎನ್ನುವಂತಹ ಅಪ್ಸರಾ ಸ್ತ್ರೀಯರಲ್ಲಿ ಹುಟ್ಟಿದ ಒಬ್ಬ ಸುಂದರಿ ಮಾರಿಷ ಅಂತ ಅವಳ ಹೆಸರು. ಆ ಮಾರಿಷೆಯನ್ನು ನೀವು ಮದುವೆಯಾಗಿ ಅಂತ ಪರಮಾತ್ಮ ಆಜ್ಞೆ ಮಾಡ್ತಾನೆ. ನಿಮ್ಮೆಲ್ಲರ ಶೀಲ ಮತ್ತು ಆಚಾರಗಳು ಒಂದೇ ಆದದ್ದರಿಂದ ಅವಳೊಬ್ಬಳೇ ನಿಮಗೆಲ್ಲರಿಗೂ ಕೂಡ ಪತ್ನಿ ಆಗ್ತಾಳೆ. ಮುಂದೆ ನೀವು ದುರ್ಲಭವಾದ ತತ್ವಜ್ಞಾನಿಗಳಿಂದ ಮೋಕ್ಷವನ್ನು ಪಡಿತೀರಿ ಅಂತ ಹೇಳ್ತಾರೆ ಪರಮಾತ್ಮ. ಆಗ ಪ್ರಚೇತಸರು ಸಮುದ್ರದಿಂದ ಹೊರಗೆ ಬರ್ತಾರೆ. ಸಮುದ್ರದಲ್ಲಿ ತಪಸ್ಸು ಮಾಡ್ತಾಯಿದ್ರು 10,000 ವರ್ಷ. ಬರ್ತಾರೆ, ಬಂದು ನೋಡ್ತಾರೆ. ನೋಡಿದರೆ ಆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ವೃಕ್ಷಗಳು ಬೆಳೆದುಬಿಟ್ಟಿವೆ, ಸಾಕಷ್ಟು ವೃಕ್ಷಗಳು ಬೆಳೆದುಬಿಟ್ಟಿವೆ. ಅಂತಹ ವೃಕ್ಷಗಳು ಬೆಳೆದದ್ದನ್ನು ನೋಡಿ ಇವ್ರಿಗೆ ಒಂದು ಸಿಟ್ಟು ಬಂದಾಗ ಆಗ್ತದೆ. ಅದಕ್ಕೆ ಅವರು ಬಾಯಿಂದ ಬೆಂಕಿಯ ಗಾಳಿಯನ್ನು ಬಿಡ್ತಾರೆ. ಬಾಯಿಂದ ಬೆಂಕಿಯ ಗಾಳಿಯನ್ನು ಬಿಟ್ಟು ಎಲ್ಲ ಮರಗಳನ್ನು ಸುಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಮರಗಳನ್ನು ಸುಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಬ್ರಹ್ಮದೇವರು ಬಂದು ಅದನ್ನು ನಿಲ್ಲಿಸ್ತಾರೆ, ಅವರನ್ನು ಶಾಂತಗೊಳಿಸ್ತಾರೆ. ವೃಕ್ಷದೇವತೆಗಳು ಹೆದರಿಬಿಟ್ಟಿರ್ತಾರೆ ಇವರ ತಪಸ್ಸಿಗೆ. ತಾವು ಬೆಳೆಸಿದಂತಹ ಮಾರಿಷ ಎಂಬುವ ಕನ್ಯೆಯನ್ನು ಅವರಿಗೆ ತಂದು ಕೊಡ್ತಾರೆ. ಆ ಮಾರಿಷೆಯನ್ನು ಈ ಪ್ರಚೇತಸರು ಮದುವೆಯಾಗಿ, ಆ ಪ್ರಚೇತಸರಿಗೆ ಮಾರಿಷೆಯಲ್ಲಿ ದಕ್ಷ ಪ್ರಜಾಪತಿಯಂತೆ ನಾವು ಕಥೆ ಕೇಳಿದ್ವಿ. ಆ ದಕ್ಷ ಪ್ರಜಾಪತಿ ಮಗನಾಗಿ ಹುಟ್ಟುತ್ತಾನೆ. ಆಗಲೂ ಅವನಿಗೆ ದಕ್ಷ ಅಂತೆ ಹೆಸರು. ಅವನು ಚಾಕ್ಷುಷ ಮನ್ವಂತರದಲ್ಲಿ ರಾಜನಾಗಿ ಪ್ರಜಾಸಂತತಿಯನ್ನು ಅಭಿವೃದ್ಧಿಪಡಿಸಿದ ಅಂತ ಹೇಳ್ತಾರೆ. ಇಲ್ಲಿಗೆ 4ನೇ ಸ್ಕಂದದ 30ನೆಯ ಅಧ್ಯಾಯ ಮುಕ್ತಾಯವಾಯಿತು. 31ನೆಯ ಅಧ್ಯಾಯದ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಚೇತಸರು ಎಲ್ಲ ಮುಗಿದ ಮೇಲೆ ಸನ್ಯಾಸಾಶ್ರಮ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ದೀಕ್ಷಿತಾ ಬ್ರಹ್ಮಸತ್ರೇಣ ಸರ್ವಭೂತಾತ್ಮಮೇಧಸಾ ಪ್ರತೀಚ್ಛಾಂ ದಿಶಿ ವೇಲಾಯಾಂ ಸಿದ್ಧೋಭೂತ್ ಯತ್ರ ಚಾಂಜಲಿಃ ಯತ್ರ ಚಾಂಜಲಿಃ ಅಲ್ಲ, ಜಾಜಲಿಃ ಅಂತ. ಅಂದರೆ ಪ್ರಚೇತಸರು ಪಶ್ಚಿಮ ದಿಕ್ಕಿನ ಸಮುದ್ರ, ಆ ಪಶ್ಚಿಮ ದಿಕ್ಕಿನ ಸಮುದ್ರದಲ್ಲೇ ಹಿಂದೆ ಜಾಜಲಿ ಅಂತ ಒಬ್ಬ ಮುನಿಗಳು, ಅವರು ಸಿದ್ಧಿಯನ್ನು ಪಡೆದ ಪ್ರದೇಶ. ಅಲ್ಲಿ ಪರಮಾತ್ಮನ ವಿಶೇಷ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳಿದುಕೊಂಡು ಅಲ್ಲಿ ಅವರು ಸನ್ಯಾಸಾಶ್ರಮವನ್ನು ಪಡೆದಿದ್ದಾರೆ. ಎಡಕ್ಕೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಸನ್ಯಾಸಾಶ್ರಮ ದೀಕ್ಷೆಯನ್ನು ಪಡೆದರು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಈ ಶ್ಲೋಕದಲ್ಲಿ ಸನ್ಯಾಸಾಶ್ರಮವನ್ನು ಪಡೆದರು ಅಂತ ಹೇಳಲಿಕ್ಕೆ ಪದನೇ ಇಲ್ಲ. ಅದಕ್ಕೆ ಹೆಂಗೆ ಅರ್ಥವನ್ನು ಮಾಡ್ತೀರಿ ಅಂದರೆ, ಈ ಶ್ಲೋಕದಲ್ಲಿ ಬ್ರಹ್ಮಸತ್ರ ಅಂತ ಒಂದು ಪದ ಇದೆ.
ಆ ಪದಕ್ಕೆ ಸನ್ಯಾಸ ದೀಕ್ಷೆ ಅಂತ ಅರ್ಥ. ಆದರೆ ಬೇರೆಯವರು ಬ್ರಹ್ಮಸೂತ್ರ ಅನ್ನುವ ಪದಕ್ಕೆ ಆತ್ಮವಿಚಾರ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡ್ತಾರೆ. ಆದರೆ ಶ್ರೀಮದಾಚಾರ್ಯರು ಮಾತ್ರ ಬ್ರಹ್ಮಸತ್ರ ಅನ್ನೋ ಶಬ್ದಕ್ಕೆ ಅಭಿಧಾನ ಎನ್ನುವ ಗ್ರಂಥದ ಪ್ರಮಾಣವನ್ನು ಉದಾಹರಿಸಿ ಸನ್ಯಾಸಾಶ್ರಮ ಅನ್ನುವ ಅರ್ಥವನ್ನು ಮಾಡ್ತಾರೆ. ಪಾರಿವ್ರಾಜ್ಯಂ ಬ್ರಹ್ಮಸತ್ರಂ, ಪಾರಿವ್ರಾಜ್ಯಂ ಬ್ರಹ್ಮಸತ್ರಂ ನ್ಯಾಸ ಇತ್ಯಭಿಧೀಯತೆ, ನ್ಯಾಸ ಇತ್ಯಭಿಧೀಯತೆ ಇತ್ಯಭಿಧಾನಂ. ಸನ್ಯಾಸ, ಪಾರಿವ್ರಾಜ್ಯ ಇವೆಲ್ಲವೂ ಕೂಡ ಬ್ರಹ್ಮಸತ್ರ ಎನ್ನುವ ಪದದಿಂದ ಕರೆಸಿಕೊಳ್ಳಲ್ಪಡುತ್ತದೆ. ಆದ್ದರಿಂದ ಅಭಿಧಾನ ಗ್ರಂಥದ ಪ್ರಕಾರ ಬ್ರಹ್ಮಸತ್ರ ಅನ್ನೋ ಶಬ್ದಕ್ಕೆ ಸನ್ಯಾಸಾಶ್ರಮ, ಆ ಸನ್ಯಾಸಾಶ್ರಮವನ್ನು ಪಡೆದಂಥವರು ಅವರು ಪ್ರಚೇತಸರು ಅನ್ನುವಂತಹ ಅರ್ಥವನ್ನು ಮಾಡಬೇಕು. ಅದರಂತೆ ಇನ್ನೊಂದು ಶಬ್ದ ಇದೆ, ಸರ್ವಭೂತಾತ್ಮ ಮೇಧಸ ಅಂತ ಪದ. ಏನಂತ ಪದ? ಸರ್ವಭೂತಾತ್ಮ ಮೇಧಸ ಅಂತ. ಈ ಸರ್ವಭೂತಾತ್ಮ ಮೇಧಸ ಅನ್ನುವಂತಹ ಶಬ್ದಕ್ಕೆ ಏನಪ್ಪ ಅರ್ಥ ಅಂತ ಕೇಳಿದರೆ, ಇದಕ್ಕೂ ಕೂಡ ಬೇರೆಯವರು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಆತ್ಮನಿದ್ದಾನೆ ಅನ್ನುವಂತಹ ಅರ್ಥವನ್ನು ಮಾಡ್ತಾರೆ. ಆದರೆ ಆಚಾರ್ಯರ ಪ್ರಕಾರ ಸರ್ವಭೂತಾತ್ಮ ಮೇಧಸ್ ಅನ್ನುವಂಥದ್ದು ಇದು ಸನ್ಯಾಸಾಶ್ರಮಕ್ಕೆ ಹೇಳಿ ಮಾಡಿದಂತಹ ವಿಶೇಷಣ. ಸರ್ವಭೂತಾತ್ಮ, ಸರ್ವಭೂತಾತ್ಮ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಅವನ ಮೇಧ ಅಂದರೆ ಜ್ಞಾನ ಅಂತರ್ಥ. ಅಂದರೆ ಸನ್ಯಾಸಾಶ್ರಮ ಅದು ತತ್ವಜ್ಞಾನಕ್ಕೆ ಮುಖ್ಯವಾದಂತಹ ಆಶ್ರಮ. ಸನ್ಯಾಸಾಶ್ರಮದಲ್ಲಿ ತತ್ವಜ್ಞಾನವನ್ನು ನಾವು ವಿಶೇಷವಾಗಿ ಪಡೆಯಬೇಕು. ತತ್ವಜ್ಞಾನಕ್ಕೆ ಸಾಧನವಾದದ್ದೇ ಸನ್ಯಾಸಾಶ್ರಮ. ಇದನ್ನು ಷಾಡ್ಗುಣ್ಯ ಅನ್ನುವ ಗ್ರಂಥದ ಪ್ರಮಾಣವನ್ನು ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ. ಸರ್ವಭೂತಾತ್ಮನಿ, ಸರ್ವಭೂತಾತ್ಮನಿ ಹರೌ ಮೇಧಾ ಯತ್ರ ತದ್ಬ್ರಹ್ಮಸತ್ರಂ, ಸರ್ವಭೂತಾತ್ಮನಿ ಹರೌ ಮೇಧಾ ಯತ್ರ ತದ್ಬ್ರಹ್ಮಸತ್ರಂ ಸರ್ವಭೂತಾತ್ಮ ಮೇಧಃ. ಹರಿಮೇಧಾಸ್ತು ಸನ್ಯಾಸೋ, ಹರಿಮೇಧಾಸ್ತು ಸನ್ಯಾಸೋ ಹರೌ ಮೇಧಾತ್ರ ಯದ್ಭವೇತ್. ಸನ್ಯಾಸಕ್ಕೆ ಹರಿಮೇಧ ಅಂತ ಹೆಸರು ಹೇಳಿ, ಹರಿಯ ವಿಷಯದಲ್ಲಿ, ಭಗವಂತನ ವಿಷಯದಲ್ಲಿ ಜ್ಞಾನವು ಸನ್ಯಾಸಾಶ್ರಮದಲ್ಲಿ ಸಾಧ್ಯ. ಆ ಜ್ಞಾನ ಉಳಿದ ಆಶ್ರಮಗಳಕ್ಕಿಂತ ಸನ್ಯಾಸಾಶ್ರಮದಲ್ಲಿ ಹೆಚ್ಚು ಪಡೆಯಬಹುದು ಅಂತ ಇತಿ ಷಾಡ್ಗುಣ್ಯೇ ಅಂತ ಷಾಡ್ಗುಣ್ಯ ಗ್ರಂಥವನ್ನು ಉದಾಹರಿಸಿ ಆಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಎಲ್ಲ ಶ್ರೇಯಸ್ಸಾಧನಗಳಿಗೂ ಕೊನೆಯಲ್ಲಿ ಉದ್ದಿಷ್ಟವಾದ ಫಲ ಪರಮಾತ್ಮನ ಪ್ರಾಪ್ತಿ. ಇದನ್ನು ನಾರದರು ಪ್ರಚೇತಸರಿಗೆ ಹೇಳ್ತಾ ಇದ್ದಾರೆ. ಶ್ರೇಯಸಾಮಪಿ ಸರ್ವೇಷಾಂ, ಶ್ರೇಯಸಾಮಪಿ ಸರ್ವೇಷಾಂ ಆತ್ಮಾ ಹಿ ಅವಧಿರರ್ಥಿತಃ, ಆತ್ಮಾ ಹಿ ಅವಧಿರರ್ಥಿತಃ ಸರ್ವೇಷಾಮಪಿ ಭೂತಾನಾಂ, ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮ ಆತ್ಮದ ಪ್ರಿಯಃ, ಹರಿರಾತ್ಮ ಆತ್ಮದ ಪ್ರಿಯಃ. ಎಲ್ಲ ಶ್ರೇಯಸ್ಸಾಧನಗಳಿಗೂ ಕೊನೆಯಲ್ಲಿ ಫಲರೂಪನಾಗಿ ಉದ್ದಿಷ್ಟನಾದವನು ಅವನು ಭಗವಂತನೇ. ಯಾಕೆ ಅಂದರೆ ಎಲ್ಲ ಪ್ರಾಣಿಗಳಿಗೂ ಅಂತರ್ಯಾಮಿಯಾದ ಪ್ರಿಯನಾದ ಪರಮಾತ್ಮ ಅವನೇನಾದರೂ ಒಲಿದರೆ ಅವನು
ತನ್ನನ್ನೇ ನಮಗೆ ಕೊಟ್ಬಿಡ್ತಾನೆ. ಹಾಗಾದರೆ ಆತ್ಮ ಅವಧಿಹಿ, ಆತ್ಮ ಹಿ ಅವಧಿಹಿ ಅನ್ನೋ ಶಬ್ದಕ್ಕೆ ಎಲ್ಲರಿಗೂ ಗುರಿ, ಸಾಧಕರಿಗೆ ಪರಮಾತ್ಮನ ಪ್ರಾಪ್ತಿ ಅಂತ. ಬೇರೆ ವ್ಯಾಖ್ಯಾನಕಾರರು ಆತ್ಮಾವಧಿ ಅಂದರೆ ಎಲ್ಲ ಫಲಗಳು ಪ್ರಿಯವಾಗಿ ಇರೋದು ಕೊನೆಯಲ್ಲಿ ಆತ್ಮನ ಪ್ರೀತ್ಯರ್ಥವಾಗಿ, ಆದ್ದರಿಂದ ಆತ್ಮನೇ ಅವಧಿ ಅಂತ. ಮತ್ತು ಅವರ ವ್ಯಾಖ್ಯಾನ ಎಲ್ಲ ಜೀವರು ಕೂಡ ಪರಮಾತ್ಮನೇ ಆದ್ದರಿಂದ ಪರಮಾತ್ಮನೇ ಅವಧಿ ಅಂತ ಅಂದಂದಾಯಿತು ಅಂತ. ಇದು ಸರಿಯಲ್ಲ. ಯಾಕೆ ಅಂತಂದರೆ ಅವಧಿ ಅನ್ನುವ ಶಬ್ದಾರ್ಥ ಆಗೋದಿಲ್ಲ. ಆತ್ಮನ ಪ್ರೀತಿಯೇ ಅವಧಿ ಹೊರತಾಗಿ ಆತ್ಮನಲ್ಲ. ಬೇರೆ ಎಲ್ಲ ಫಲಗಳಲ್ಲಿಯೂ ಕೂಡ ಒಂದಕ್ಕಿಂತ ಇನ್ನೊಂದು ಹೆಚ್ಚಿರ್ತದೆ, ಆದರೆ ಪರಮಾತ್ಮ ಪ್ರಾಪ್ತಿಗಿಂತ ಹೆಚ್ಚಿನ ಫಲ ಇಲ್ಲ. ಆದ್ದರಿಂದ ಪರಮಾತ್ಮನೇ ಅವಧಿ ಅಂತ ಹೇಳಬೇಕು. ತಾವತ್ಪರ್ಯಂತಮೇವ ತಾವತ್ಪರ್ಯಂತಮೇವ ಫಲಂ ಇತ್ಯವಧಿಃ ಫಲಂ ಇತ್ಯವಧಿಃ. ಎಲ್ಲ ಶ್ರೇಯಸ್ಸಾಧನಗಳಿಗೆ ಪರಮಾತ್ಮ ಪ್ರಾಪ್ತಿ ಪರ್ಯಂತರವೇ ಫಲ, ಅದಕ್ಕಿಂತ ಹೆಚ್ಚಿನ ಫಲ ಇಲ್ಲ. ಆದ್ದರಿಂದ ಪರಮಾತ್ಮನೇ ಅವಧಿ. ಇದಾದ ಮೇಲೆ ಪ್ರಾಣ, ಇಂದ್ರಿಯ, ಮನಸ್ಸು ಇವುಗಳ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ದೇಹಾಭಿಮಾನ, ಕರ್ತೃತ್ವಾಭಿಮಾನ ಇದು ಹೋಗಿಬಿಡುತ್ತದೆ. ಪ್ರಾಣ, ಇಂದ್ರಿಯ, ಮನಸ್ಸಿನ ಜಯ ಇದ್ದಿದ್ದಿಲ್ಲ ಅಂದರೆ ನಾನೇ ಕರ್ತ, ನನ್ನದೇ ದೇಹ ಎನ್ನುವಂತಹ ಅಭಿಮಾನ ಜಾಸ್ತಿ ಆಗ್ತದೆ. ಈ ಕರ್ತೃತ್ವಾಭಿಮಾನ, ದೇಹಾಭಿಮಾನ ಇದನ್ನು ಕಳೆದುಕೊಂಡಾಗ ಪರಮಾತ್ಮನ ಅಪರೋಕ್ಷವಾಗ್ತದೆ ಅಂತ ನಾರದರು ಪ್ರಚೇತಸರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಏತತ್ಪರಂ ತಜ್ಜಗದಾತ್ಮನಃ ಪದಂ ಏತತ್ಪರಂ ತಜ್ಜಗದಾತ್ಮನಃ ಪದಂ ಸಕೃದ್ವಿಭಾತಂ ಸವಿತುರ್ಯಥಾ ಪ್ರಭಾ ಸಕೃದ್ವಿಭಾತಂ ಸವಿತುರ್ಯಥಾ ಪ್ರಭಾ ಯದಾ ಸವೋ ಜಾಗೃತಿ ಸುಪ್ರವೃತ್ತಯೋ ಯದಾ ಸವೋ ಜಾಗೃತಿ ಸುಪ್ರವೃತ್ತಯೋ ದ್ರವ್ಯಕ್ರಿಯಾಕಾರಕವಿಭ್ರಮಾತ್ಯಯಃ ದ್ರವ್ಯಕ್ರಿಯಾಕಾರಕವಿಭ್ರಮಾತ್ಯಯಃ. ಈ ಲೋಕವಿಲಕ್ಷಣವಾದ ಲೋಕೇಶ್ವರನ ಸ್ವರೂಪ ಇದು ಸೂರ್ಯನ ಪ್ರಕಾಶದಂತೆ ಒಮ್ಮೆ ಮಾತ್ರ ಹೊಳೆದು ಕಾಣಿಸಿಬಿಡ್ತದೆ. ಅದು ಯಾವಾಗ ಅಂತಂದರೆ ಹರಿವಾಯುಗಳ ಭಕ್ತಿಯಿಂದ ಪ್ರಾಣ ಮತ್ತು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಂಪಾದಿಸಬೇಕು. ಆಗ ಅವು ಭಗವಂತನ ಅಪರೋಕ್ಷಕ್ಕೆ ಸಾಧಕ ಆಗಲಿಕ್ಕೆ ಸಾಧ್ಯ. ಆಗ ಶರೀರವೆಂಬುವ ದ್ರವ್ಯದ ವಿಷಯದಲ್ಲಿರುವ ಈ ಶರೀರ ನಾನೇ ಎಂಬ ಭ್ರಮ ಪೂರ್ತಿಯಾಗಿ ನಾಶವಾಗ್ತದೆ. ಕ್ರಿಯೆಯ ವಿಷಯದಲ್ಲಿರುವ ನಾನೇ ಕರ್ತ ಎಂಬುವ ಭ್ರಮವೂ ಕೂಡ ಹೋಗ್ತದೆ. ಕಾರಕಗಳಾದ ಇಂದ್ರಿಯಗಳ ವಿಷಯದಲ್ಲಿರುವ ಇದು ನನಗೇ ಅಧೀನವಾಗಿದೆ ಎನ್ನುವಂತಹ ಭ್ರಮವೂ ಕೂಡ ಹೋಗ್ತದೆ. ಇಷ್ಟು ಈ 16ನೇ ಶ್ಲೋಕಕ್ಕೆ ಅರ್ಥ. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಯಥಾಸವೋ ಜಾಗೃತಿ ಸುಪ್ತಶಕ್ತಯೋ ದ್ರವ್ಯಕ್ರಿಯಾ ಜ್ಞಾನಭಿದಾ ಭ್ರಮಾತ್ಯಯ ಅಂತ ಪೂರ್ಣವಾಗಿ ಪಾಠವನ್ನೇ ಬೇರೆ ಇಟ್ಕೊಂಡ್ಬಿಡ್ತಾರೆ. ಪಾಠವನ್ನೇ ಬೇರೆ ಇಟ್ಟುಕೊಂಡು ಇಂದ್ರಿಯಗಳು ಜಾಗೃತ ಅವಸ್ಥೆಯಲ್ಲಿ ಕೆಲಸ ಮಾಡ್ತವೆ, ನಿದ್ರೆಯಲ್ಲಿ ಅವುಗಳು ಶಕ್ತಿ ಸುಪ್ತವಾಗಿರ್ತದೆ. ಅದರಂತೆ ಪ್ರಪಂಚವು ಲಯಕಾಲದಲ್ಲಿ ಕಾಣೋದಿಲ್ಲ, ಸೃಷ್ಟಿಕಾಲದಲ್ಲಿ ಬ್ರಹ್ಮನಲ್ಲಿ ಕಾಣ್ತದೆ. ಆ ಬ್ರಹ್ಮನಿಂದ ದ್ರವ್ಯ ಕ್ರಿಯಾ ಜ್ಞಾನಗಳು ತನ್ನಿಮಿತ್ತಕವಾಗಿ ಭೇದಭ್ರಮ ನಾಶವಾಗಬೇಕು ಅಂತಂತಾರೆ. ಆದರೆ ಈ ಪಾಠ ಸರಿಯಾದದ್ದಲ್ಲ. ಯಾಕೆ ಅಂತಂದರೆ
ಅದಕ್ಕೆ ಆಚಾರ್ಯರು ಸರಿಯಾದಂತಹ ಪಾಠವನ್ನು ಕೊಡ್ತಾ ಇದ್ದಾರೆ. ಆಗ್ತಾ ಇಲ್ವಾ? ಕಟ್ಟಾಗಿದೆಯಾ? ಆಗ್ತಾ ಇಲ್ವಾ? ಇಲ್ಲ, ಆಗಿದೆ ಆಗಿದೆ. ಆಗ್ತಾ ಇದೆಯಲ್ಲ? ಸ್ಟಾಪ್ ಆಗಿದೆಯಾ? ಇಲ್ಲ, ಆಗ್ತದೆ. ಇನ್ನೂ ಆಗ್ತಾನೆ ಇದೆಯಾ? ಹೌದು ಹೌದು ಹೌದು, ಆಗ್ತದೆ. ಎಷ್ಟು ನಿಮಿಷ ಆಗಿದೆ? 30 ನಿಮಿಷ. 30 ನಿಮಿಷ ಸೇವ್ ಮಾಡಲ್ಲ, ಮತ್ತೆ ಮಾಡ್ಬೋದಾ? ಇಲ್ಲ, ಕಂಟಿನ್ಯೂ ಮಾಡಿ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ಆಗ್ತದೆ. ಅದು ಬಂದರೂ ಪರವಾಗಿಲ್ಲ. ಆತ್ಮಭಾವ ಶರೀರೇ ತು ದ್ರವ್ಯಭ್ರಮ ಉದಾಹೃತಃ. ಆತ್ಮಭಾವ ಶರೀರೇ ತು ದ್ರವ್ಯಭ್ರಮ ಉದಾಹೃತಃ. ಕ್ರಿಯಾಭ್ರಮಸ್ತು ಅಹಂಕರ್ತ ಮದೀಯಾನಿಂದ್ರಿಯಾಣಿ ತು. ದೇಹವೆಂಬುವಂತಹ ದ್ರವ್ಯ ವಿಷಯದಲ್ಲಿ ನಾನೇ ಎಂಬ ಭ್ರಮೆ ಅಂದರೆ ನಾನಲ್ಲ ಅಂತ ಸ್ಫುಟವಾಗಿ ತೋರದೇ ಇರೋದು, ಇದನ್ನು ದ್ರವ್ಯಭ್ರಮ ಅಂತ ಕರೀತಾರೆ. ಇನ್ನು ನಾನು ಸ್ವತಂತ್ರಕರ್ತ ಅನ್ನುವಂಥದ್ದು ಕ್ರಿಯಾಭ್ರಮ, ಇಂದ್ರಿಯಗಳು ನನ್ನ ಅಧೀನ ಅನ್ನತಕ್ಕಂಥದ್ದು ಇದು ಕಾರಕಭ್ರಮ. ಕಾರಕಭ್ರಮ ಇತ್ಯುಕ್ತಃ ತಯೇತೆ ವಿಭ್ರಮಾಯದ ಶ್ವಾಸಾದಿವೃತ್ತಿಲೋಪೇನ ಪ್ರಾಣ ಉದ್ಯೋಗಿನಸ್ತದಾ. ಸದಾ ಅಜ್ಞಾನದ ನಿದ್ರೆಯಲ್ಲಿರುವ ಮುಮುಕ್ಷುಗಳು ಪ್ರಾಣಭಕ್ತಿಯ ಬಲದಿಂದ ಶ್ವಾಸಾದಿ ಪ್ರಾಣವಾಯು ವ್ಯಾಪಾರವನ್ನು ನಿಲ್ಲಿಸಿದರೆ ಪ್ರಾಣಗಳು, ಇಂದ್ರಿಯಗಳು ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಉದ್ಯೋಗ ಮಾಡಿದ್ದರಿಂದ ಮೇಲೆ ಹೇಳಿದಂತಹ 3 ತರಹದ ಬ್ರಹ್ಮ, ದ್ರವ್ಯಭ್ರಮ, ಕ್ರಿಯಾಭ್ರಮ, ಕಾರಕಭ್ರಮ, ಈ 3 ತರಹದ ಭ್ರಮವೂ ಕೂಡ ನಾಶವಾಗ್ತದೆ. ಕಾರಕಭ್ರಮ ಇತ್ಯುಕ್ತಸ್ತಯೇತೆ ವಿಭ್ರಮಾಯದ ಶ್ವಾಸಾದಿವೃತ್ತಿಲೋಪೇನ ಪ್ರಾಣ ಉದ್ಯೋಗಿನಸ್ತದಾ. ವಿಲೀಯಂತೆ ಪ್ರಾಣಭಕ್ತ್ಯ ನಿತ್ಯಂ ಸ್ವಾಪವತಾಂ ಸ್ಫುಟಂ ಉದ್ಯೋಗ ಏವ ಜಾಗ್ರತ್ ಸ್ಯಾತ್ ಯೋಗಿನಾ ಮುಕ್ತಿಸಿದ್ಧಯೇ ಇತ್ಯಧ್ಯಾತ್ಮೇ. ಅಸವೋ ಜಾಗೃತಿ ಅಂದರೆ ಇಂದ್ರಿಯ ಪ್ರಾಣಗಳ ಜಾಗರ, ಅವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಅದರ ಮೂಲಕ ಯೋಗಿಗಳಿಗೆ ಮುಕ್ತಿ ಸಿದ್ಧಿಗೆ ಯತ್ನಿಸುವುದಕ್ಕೆ ಕಾರಣವಾಗಿದೆ ಅಂತ ಅಧ್ಯಾತ್ಮ ಗ್ರಂಥದಲ್ಲಿ ಹೇಳಿದೆ. ಇನ್ನು ಪರಮಾತ್ಮ ಒಬ್ಬನೇ ಪೂರ್ಣ ಎಂಬುವ ಭಾವದಿಂದ ಅವನನ್ನು ಚೆನ್ನಾಗಿ ಆರಾಧನೆ ಮಾಡಿ. ತೇನೈವ ಮಾತ್ಮಾನ ಅಶೇಷದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಸ್ವತೇಜಸಾದ್ವಸ್ತಗುಣಪ್ರವಾಹಂ ಆತ್ಮೈಕಭಾವೇನ ಭಜದ್ವಮಧ್ವಾ. ಆದ್ದರಿಂದ ಸರ್ವೋತ್ತಮ, ಸರ್ವಾಂತರ್ಯಾಮಿ, ಕಾಲನಾಮಕ, ಪ್ರಧಾನನಾಮಕ, ಪುರುಷನಾಮಕ, ಸರ್ವನಿಯಾಮಕ, ತನ್ನ ಸಾಮರ್ಥ್ಯದಿಂದಲೇ ಗುಣಪ್ರವಾಹದ ಬಂಧನದಿಂದ ದೂರ ಇದ್ದಾನೆ. ಇಂತಹ ಪರಮಾತ್ಮನನ್ನು ಅವನೊಬ್ಬನೇ ಪೂರ್ಣ ಅಂತ ಚೆನ್ನಾಗಿ ಆರಾಧನೆಯನ್ನು ಮಾಡಬೇಕು ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮೈಕ ಭಾವೇನೆ ಅಂದರೆ ಆತ್ಮೈಕ್ಯ ಬುದ್ಧಿಯಿಂದ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ಮನಸ್ಸಿನ ಏಕಾಗ್ರತೆ ಅಂತ ಇನ್ನೊಬ್ಬರು ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ
ಆಚಾರ್ಯರು ಬೇರೆಯೇ ಹೇಳ್ತಾರೆ. ಪೂರ್ಣೋ ವಿಷ್ಣು ಸ ಏವೈಕಃ, ಪೂರ್ಣೋ ವಿಷ್ಣು ಸ ಏವೈಕಃ ಇತಿ ಭಾವೋ ಯೈರಿತಃ, ಇತಿ ಭಾವೋ ಯೈರಿತಃ ಆತ್ಮೈಕ ಭಾವ ಇತಿ ತಂ, ಆತ್ಮೈಕ ಭಾವ ಇತಿ ತಂ ವಿದುರ್ಬ್ರಹ್ಮ ಆತ್ಮದರ್ಶಿನಃ, ವಿದುರ್ಬ್ರಹ್ಮ ಆತ್ಮದರ್ಶಿನಃ ಇತಿ ಸತ್ಯ ಸಂಹಿತಾಯಾಮ್. ಆ ಪರಮಾತ್ಮ ಒಬ್ಬನೇ ಪೂರ್ಣ ಎಂಬುವಂತಹ ಯಾವ ಭಾವ ಅಂದರೆ ಧ್ಯಾನ ಇದೆಯೋ ಅದನ್ನೇ ಪರಬ್ರಹ್ಮ ಜೀವಾತ್ಮರ ಸ್ವರೂಪವನ್ನು ತಿಳಿದ ಜ್ಞಾನಿಗಳು ಆತ್ಮೈಕ ಭಾವ, ಆತ್ಮೈಕ ಭಾವ ಅಂತ ಅಂಗೀಕಾರ ಮಾಡಿದ್ದಾರೆ. ಆತ್ಮ ಏಕ ಭಾವ ಅಂದರೆ ಪೂರ್ಣನು ಒಬ್ಬನೇ ಅಂತ ಧ್ಯಾನ ಮಾಡುವುದು. ಎಲ್ಲರೂ ಪೂರ್ಣರಲ್ಲ, ಒಬ್ಬರೇ ಪೂರ್ಣರು ಅಂತ ಏನು ಧ್ಯಾನ ಮಾಡ್ತೇವೆ, ಇದೇ ಏಕಾತ್ಮ ಭಾವ. ಪರಮಾತ್ಮನ ಅನುಗ್ರಹವಿಲ್ಲದೆ ಜೀವರಿಗೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಸಮಾನರಾದವರಿಲ್ಲ. ಅಂತಹ ಪರಮಾತ್ಮನನ್ನು ಭಜಿಸ್ರಿ ಅಂತ ಮತ್ತೆ ನಾರದರು ಪ್ರಚೇತಸರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ, ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ ದ್ವಯಾಪವಾದೋ ಪರಮೋಪಲಂಭನಂ, ದ್ವಯಾಪವಾದೋ ಪರಮೋಪಲಂಭನಂ ಅನಾದಿಮಧ್ಯಾಂತಮಜಸ್ರ ನಿರ್ವೃತಿಂ, ಅನಾದಿಮಧ್ಯಾಂತಮಜಸ್ರ ನಿರ್ವೃತಿಂ ಸಂಜ್ಞಪ್ತಿ ಮಾತ್ರಂ ಭಜತಾಮುಯಾದೃಶ, ಸಂಜ್ಞಪ್ತಿ ಮಾತ್ರಂ ಭಜತಾಮುಯಾದೃಶ. ಭಗವಂತನ ಪ್ರೇರಣೆ ಇಲ್ಲದ ಹೊರತು ಯಾರಿಗೂ ಸಂಕಲ್ಪ ಮತ್ತು ವಿಕಲ್ಪಗಳು ಇಲ್ಲ. ಅವನಿಗೆ ಸಮಾನರಿಲ್ಲ. ಪಂಚಭೇದ ನಿರಾಕರಣವನ್ನು ನಿರಾಕರಿಸಿದಾಗಲೇ ಅವನು ನಮಗೆ ಸಿಗಲಿಕ್ಕೆ ಸಾಧ್ಯ. ಆದಿ ಮತ್ತು ಮಧ್ಯ ಅಂತ ಯಾವುದೂ ಇಲ್ಲದವನು ಸದಾ ಆನಂದರೂಪ ಜ್ಞಾನರೂಪ ಎನ್ನುವಂತಹ ಅನುಸಂಧಾನದಿಂದ ಪರಮಾತ್ಮನನ್ನು ಭಜನೆ ಮಾಡಬೇಕು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಈ ಶ್ಲೋಕವೇ ಇಲ್ಲ. ಅದಕ್ಕೆ ಆಚಾರ್ಯರು ಅರ್ಥವನ್ನು ಬರೀತಾರೆ. ಸಂಕಲ್ಪಶ್ಚ ವಿಕಲ್ಪಶ್ಚ, ಸಂಕಲ್ಪಶ್ಚ ಅಲ್ಲ ಇನ್ನು ಮುಂದೆ ಸಂಕಲ್ಪ ಇಲ್ಲೇ ಇಲ್ಲ, ಒಂದು ಪ್ರಾಣದೇವರು ಬರ್ತದೆ. ಇಲ್ಲೇ ಹಾಕಿದ್ದಾರೆ. ಇಲ್ಲೇ ಎರಡಕ್ಕೆ ಇಲ್ಲೇ ಈ ಪ್ರಾಣದೇವರನ್ನು ಗುರುತಿಟ್ಕೊಳ್ಳಿ. ಬಲಗಡೆ ಇದನ್ನು ಗುರುತಿಟ್ಕೊಳ್ಬೇಕು. ಸಂಕಲ್ಪಶ್ಚ ವಿಕಲ್ಪಶ್ಚ, ಸಂಕಲ್ಪಶ್ಚ ವಿಕಲ್ಪಶ್ಚ ಋತೆ ವಿಷ್ಣು ಪ್ರಸಾದತಃ, ಋತೆ ವಿಷ್ಣು ಪ್ರಸಾದತಃ ನೈವ ಸಂಭವತೋ ವಿಷ್ಣೋಃ, ನೈವ ಸಂಭವತೋ ವಿಷ್ಣೋಃ ಸಮಾಭಾವಾತ್ತು ಸೋದ್ವಯಃ, ಸಮಾಭಾವಾತ್ತು ಸೋದ್ವಯಃ ಇತಿ ತಂತ್ರಭಾಗವತೆ. ಜೀವರಿಗೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ವಿಷ್ಣುವಿನ ಅನುಗ್ರಹ ಇಲ್ಲದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ನಿರಸ್ತ ಸಂಕಲ್ಪ ವಿಕಲ್ಪ ಎನ್ನುವುದಾಗಿ ಕರೆಸಿಕೊಳ್ತಾನೆ. ಅವನಿಗೆ ಸಮನಾದವರು ಯಾರೂ ಇಲ್ಲದೆ ಇದ್ದದ್ದರಿಂದ ಅವನು ಅದ್ವಯ ಅದ್ವಯ ಎನ್ನುವುದಾಗಿ ಕರೆಸಿಕೊಳ್ಳುತ್ತಾನೆ. ಏನೂ ಸಂಪತ್ತಿಲ್ಲದೆ ಇದ್ದರೂ ಪರಮಾತ್ಮನನ್ನೇ ನಮ್ಮ ಸಂಪತ್ತು ಅಂತ ತಿಳಿಬೇಕು. ಅವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗ್ತಾರೆ. ಅವರಲ್ಲಿ ಅಪಚಾರ ಮಾಡುವವರು ಏನು ಪೂಜೆ ಮಾಡಿದರೂ ಅದನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ನ ಭಜತಿ ಕುಮನೀಷಿಣಾಂ ಸ ಇಜ್ಜಾಂ, ನ ಭಜತಿ ಕುಮನೀಷಿಣಾಂ ಸ ಇಜ್ಜಾಂ ಹರಿ ಅಧನಾತ್ಮದ ಪ್ರಿಯೋ ರಸಜ್ಞಃ, ಹರಿ ಅಧನಾತ್ಮಧನ ಪ್ರಿಯೋ ರಸಜ್ಞಃ ಶ್ರುತಧನಕುಲಕರ್ಮಣಾಂ, ಶ್ರುತಧನಕುಲಕರ್ಮಣಾಂ ಮದೈರ್ಯೇ, ಮದೈರ್ಯೇ ವಿದಧತಿ ಪಾಪಮಕಿಂಚನೇಷು ಸತ್ಸು,
ವಿದದತಿ ಪಾಪಮಕಿಂಚನೇಷು ಸತ್ಸು. ಪರಮಾತ್ಮನ ಪೂಜೆಗೆ ಇಲ್ಲದ ಭೌತಿಕ ಸಂಪತ್ತಿನ ದೃಷ್ಟಿಯಿಂದ ದರಿದ್ರರಾದರೂ ಪರಮಾತ್ಮನೆಂಬ ಸಂಪತ್ತಿನಿಂದ ಶ್ರೀಮಂತರಾದವರು ಪರಮಾತ್ಮನಿಗೆ ಪ್ರಿಯರಾಗಿರ್ತಾರೆ. ಯಾಕೆಂದರೆ ಅವನು ಅವರ ಮಧುರವಾದ ಭಕ್ತಿರಸವನ್ನೇ ಗ್ರಹಣ ಮಾಡ್ತಾರೆ. ಇಂತಹ ಹರಿ ವಿದ್ಯೆ, ಧನ, ಕುಲ, ಕರ್ಮಗಳ ಮದದಿಂದ ಉನ್ಮತ್ತರಾದ ಭೌತಿಕ ಸಂಪತ್ತಿನ ಇಲ್ಲದ ಆ ಸಜ್ಜನರಲ್ಲಿ ಅಪಚಾರ ಮಾಡುವಂತಹ ದುರ್ಬುದ್ಧಿಗಳ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಅಧನಾಶ್ಚತ ಏವಾತ್ಮ, ಆಚಾರ್ಯರು ಹೇಳ್ತಾರೆ, ಅಧನಾಶ್ಚತವೇವಾತ್ಮ ಧನಾಶ್ಚ ಅಧನಾತ್ಮಧನಾಃ ಧನಾಶ್ಚ ಅಧನಾತ್ಮಧನಾಃ. ಭಗವಂತನ ಪೂಜೆಗೆ ವಿನಿಯೋಗವಾಗದೆ ಧನಮದಕ್ಕೆ ಕಾರಣವಾಗಿರುವ ಧನ ಇಲ್ಲದವರು ಪರಮಾತ್ಮನನ್ನು ಧನದಂತೆ ಪ್ರಿಯ ಎಂತೆಂದು ಕಾಣುವವರನ್ನೇ ನಾವು ಅಧನಾತ್ಮಧನರು ಅಂತ ಕರಿತೇವೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇನ್ನು 2 ಶ್ಲೋಕಗಳಾದರೆ 4ನೇ ಸ್ಕಂದ ಪೂರ್ಣವಾಗಿ ಮುಕ್ತಾಯವಾಗ್ತದೆ. ಬಹಳ ದಿವಸಗಳಿಂದ 4ನೇ ಸ್ಕಂದದ ಒಂದು ಪ್ರವಚನ ಅಂತನ್ನೋದು ನಡೆದಿತ್ತು. ಎಷ್ಟು ದಿವಸ ಅಂತ ಸರಿಯಾಗಿ ಗೊತ್ತಿಲ್ಲ. ಆ 2 ಶ್ಲೋಕಗಳನ್ನು ಇವತ್ತು ಹೇಳಿ ಮುಕ್ತಾಯವನ್ನು ಮಾಡಿಬಿಡ್ತೀನಿ. ಶ್ರಿಯಮನುಸರತೀಂ ತದರ್ಥಿನಶ್ಚ ದ್ವಿಪದಪತೀನ್ ವಿಬುಧಾಂಶ್ಚ ಯಸ್ವಪೂರ್ಣಃ. ಶ್ರಿಯಮನುಸರತೀಂ ತದರ್ಥಿನಶ್ಚ ದ್ವಿಪದಪತೀನ್ ವಿಬುಧಾಂಶ್ಚ ಯಸ್ವಪೂರ್ಣಃ ನ ಭಜತಿ ನಿಜಭೃತ್ಯವರ್ಗತಂದ್ರಃ ಕಥಂ ಅಮುಂ ಉದ್ವಿಸೃಜೇತ್ ಪುಮಾನ್ ರಸಜ್ಞಃ. ಪರಮಾತ್ಮ ಸ್ವಯಂ ಪರಿಪೂರ್ಣ. ಭಕ್ತರಿಂದ ಅವನಿಗೆ ಏನೂ ಕೂಡ ಲಾಭವಾಗಬೇಕಾಗಿಲ್ಲ. ಭಕ್ತರಿಗಾಗಿಯೇ ಭಕ್ತರಿಗೆ ವಶನಾಗ್ತಾನೆ. ಇನ್ನೊಂದಕ್ಕಾಗಿ ಭಕ್ತರಿಗೆ ವಶನಾಗೋದಿಲ್ಲ. ತನ್ನನ್ನು ನಿರಂತರ ಸೇವೆಯನ್ನು ಮಾಡುವ ಲಕ್ಷ್ಮಿಯಾಗಿರಲಿ, ಲಕ್ಷ್ಮಿಯ ಅನುಗ್ರಹವನ್ನು ಬಯಸುವ ದೇವತೆಗಳನ್ನಾಗಲಿ ರಾಜರನ್ನಾಗಲಿ ಭಕ್ತರೆಂದು ಭಕ್ತಾಧೀನನಾದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹೊರತು ಸ್ವಯಂ ಪರಿಪೂರ್ಣನಾದದ್ದರಿಂದ ಬಲಕ್ಕೆ ತನ್ನ ಲಾಭಕ್ಕಾಗಿ ಸ್ವೀಕಾರ ಮಾಡೋದಿಲ್ಲ. ಇಂತಹ ಭಕ್ತವತ್ಸಲನನ್ನು ಕೃತಜ್ಞರಾದವನು ಹೇಗೆ ಬಿಟ್ಟಿರ್ತಾರೆ ಅನ್ನುವ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಬ್ರಹ್ಮಾದಿಗಳು ನಿಷ್ಕಾಮ ಭಕ್ತರು. ಇಲ್ಲಿ ನೆರಳಲ್ಲಿ ನಿಲ್ಲಿಸಿ ಎಡಗಡೆ. ಶ್ರಿಯಂ ದೇವಾಂಶ್ಚ ಭೃತ್ಯತ್ವಾತ್ ಮನುತೆ ಬಹುಕೇಶವಃ ನಾತ್ಮಾರ್ಥಾಯ ಯತಸ್ತೇತು ಭಕ್ತ್ಯಾ ಸರ್ವೋತ್ತಮೋತ್ತಮ ಇತಿ ಚ. ಲಕ್ಷ್ಮಿಯನ್ನು ದೇವತೆಗಳನ್ನು ಪರಮಾತ್ಮ ಭಕ್ತ ಅಂತ ಆಧರಿಸ್ತಾನೆ ಹೊರತು ತನ್ನ ಸುಖಕ್ಕಾಗಿ ಅಲ್ಲ. ಅವರು ಭಕ್ತಿಯ ವಿಷಯದಲ್ಲಿ ಎಲ್ಲ ಉತ್ತಮರಿಗಿಂತಲೂ ಉತ್ತಮರು ಅಂತ ಹೇಳಿದ್ದಾರೆ. ಹೀಗೆ ವಿಶೇಷವಾಗಿ ಭಗವಂತ ಭಕ್ತವಶ್ಯ ಅಂತನ್ನುವಂತಹ ಮಾತನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಇವತ್ತು ಸತ್ಯವರರ ಹಾಗೂ ಸತ್ಯಪರಾಯಣರ ಸನ್ನಿಧಾನದಲ್ಲಿ ಮುಖ್ಯ ಪುರಾಣದೇವರ ಸನ್ನಿಧಾನ ಮತ್ತು
ವಿದುರಾಶ್ವತ್ಥ ಅಂತ ನೀವು ಕೇಳಿದ್ದೀರಿ. ಬಹುಶಃ ವಿದುರ ಮೈತ್ರೇಯರ ಸಂವಾದ ಹರಿದ್ವಾರದಲ್ಲಿ ನಡೆದರೂ ಕೂಡ ವಿದುರನ ಸ್ಥಳ ಅಂತ ಹೇಳ್ತಾರೆ. ಅಂತಹ ಸ್ಥಳದಲ್ಲಿ ಇವತ್ತು ನಡೆದಿದೆ. ಅದನ್ನು ಈ ವಿದುರಾಶ್ವತ್ಥ ಸತ್ಯವರರ ಹಾಗೂ ಸತ್ಯಪರಾಯಣರ ಸನ್ನಿಧಾನದಲ್ಲಿಯೇ ಮುಕ್ತಾಯವನ್ನು ನಡೀತಾ ಇದೆಯಲ್ಲ, ಕರೆಕ್ಟಾಗಿದೆಯಾ? ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ. ತತ್ಪರಂ ಸರ್ವದಿಷ್ಣೇಭ್ಯೋ ಮಾಯಾದಿಷ್ಟಿತಮಾರುಹತ ಮುನಯೋ ಅದ್ಯಾಪ್ಯುದೀಕ್ಷಂತೆ ಪರಂ ನಾ ಪುರವಾಂಗ್ ನೃಪಾಃ. ಧ್ರುವರಾಜ ಅಂತರಿಕ್ಷದಲ್ಲಿ ಎಲ್ಲ ಲೋಕಗಳಕ್ಕಿಂತ ಮೇಲಿನದಾದ ಧ್ರುವಲೋಕವನ್ನು ಏರಿದ್ದಾನೆ. ಅಲ್ಲಿ ಸರ್ವೋತ್ತಮನಾದ ಶಿಂಶುಮಾರ ರೂಪಿ ಪರಮಾತ್ಮ ವ್ಯಕ್ತನಾಗಿ ವಾಸ ಮಾಡ್ತಾನೆ. ಇಂದಿಗೂ ಸಾಮಾನ್ಯ ಋಷಿಗಳಾಗಲಿ ರಾಜರಾಗಲಿ ಕೆಳಗೆ ನಿಂತು ಧ್ರುವನ ಆ ಸ್ಥಾನವನ್ನು ನೋಡ್ತಾರೆ ಹೊರತಾಗಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಈ ಪಾಠವನ್ನು ಇಟ್ಟುಕೊಂಡೇ ಇಲ್ಲ, ಈ ಶ್ಲೋಕವನ್ನು ಇಟ್ಟುಕೊಂಡೇ ಇಲ್ಲ. ಸರ್ವೋತ್ತಮತ್ವಾತ್ ವಿಷ್ಣುರ್ಹಿ ಮಾಯಾ ಇತ್ಯೇವ ಶಬ್ದತೆ. ಭಗವಂತ ಸರ್ವೋತ್ತಮನಾದದ್ದರಿಂದ ಮಾಯಾ ಎನ್ನುವುದಾಗಿ ಕರೆಸಿಕೊಳ್ಳುತ್ತಾನೆ ಅನ್ನುವುದಾಗಿ ವ್ಯೋಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ದೇವಾನ್ ಅತ್ಯುತ್ತಮ ಮುನೀನ್ ವಿನಾತೆ ಶೈಂಶುಮಾರಕಂ ಹರೇರ್ಗ್ರಹಂ ಪ್ರವಿಷ್ಟಾಸ್ತು ಧ್ರುವೋ ದೇವಾಶ್ಚ ತದ್ಗತಾಃ ಇತಿ ಮಾತ್ಸೇ. ದೇವತೆಗಳು ಮತ್ತು ಮುನಿಗಳು ಅವರನ್ನು ಬಿಟ್ಟು ಶಿಂಶುಮಾರ ಮೂರ್ತಿಯ ಸ್ಥಾನವಾದಂತಹ ಭಗವಂತನ ಮಂದಿರವನ್ನು ಯಾರು ತಾನೇ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ? ಯಾರೂ ಕೂಡ ಸಾಧ್ಯ ಇಲ್ಲ. ಧ್ರುವ ಇವನು ಎಲ್ಲ ದೇವತೆಗಳು ಅತ್ಯುತ್ತಮ ಮುನಿಗಳು ಮಾತ್ರ ಅಲ್ಲಿದ್ದಾರೆ ಅಂತ ಮತ್ಸ್ಯಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಂತಹ ನಿಮ್ಮ ಪೂರ್ವಜರಾದ ಅಂದರೆ ಪ್ರಚೇತಸರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಪೂರ್ವಜರಾಗಿರತಕ್ಕಂತಹ ಧ್ರುವನಿಗೆ ಆ ಸ್ಥಾನವನ್ನು ನೀಡಿದ ಭಗವಂತನನ್ನೇ ನೀವು ಶರಣು ಹೋಗಿ ಅಂತ ಇಲ್ಲಿಗೆ 31ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಇದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಾಗವತ ತಾತ್ಪರ್ಯ ನಿರ್ಣಯ ಚತುರ್ಥಸ್ಕಂದೆ 31 ಸಂಪೂರ್ಣಃ. ಶ್ರೀಕೃಷ್ಣಾರ್ಪಣಮಸ್ತು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧಬುದ್ಧಿಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ನಾಹಂಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ವಿತರಾನ್ ಆತ್ಮವಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ನಾಳೆ ನಾಡಿದ್ದು ಅಚ್ಚೆ ನಾಡಿದ್ದು 3 ದಿವಸನೂ ಕೂಡ ಪಾಠ ಇರೋದಿಲ್ಲ. ಮತ್ತು ಗುರುವಾರ ಸಾಯಂಕಾಲ ಮತ್ತೆ ಪಾಠ ಇರ್ತದೆ. 3 ದಿವಸ ಪಾಠ ಇಲ್ಲ.